ಸರ್ ಇದು ಯಾವ ವೆರೈಟಿ ಸಸಿ ಇದು? ಇದು ನಿನ್ನಿತ್ತಾಗೆ ಫಸ್ಟ್ ಸ್ಟೇಜ್ನ ಗಿಡ ಕಸಿ ಕಟ್ಟಿ ಶೆಡ್ ನಾವು ಹೊರಗಿಟ್ಟ ಅಷ್ಟೇ. ಇಲ್ಲಿ ಹಾರ್ಡ್ನಿ ಆದ ಮೇಲೆ ಇದನ್ನ ದೊಡ್ಡ ಬ್ಯಾಗಿಲಿಗೆ ರೀಬ್ಯಾಗ್ ಮಾಡಿ ನೆಕ್ಸ್ಟ್ ಸ್ಟೇಜಿನ ಗಿಡಗಳನ್ನ ನಾವು ರೈತರ ಮನೆಗೆ ಮುಟ್ಟಿಸುದು. ಎಷ್ಟು ತಿಂಗಳ ಸಸಿ ಇದು? ಇದು ಕಸಿ ಕಟ್ಟಿ 3 ತಿಂಗಳ ಗಿಡ. 3 ತಿಂಗಳ ಗಿಡ. ಬೇರೆ ಯಾವ ಸಸಿ? 3 ತಿಂಗಳು. ಓಕೆ. ನಾನು 6 ತಿಂಗಳ ಗಿಡ ಇಲ್ಲಿ ತರ್ತೇನೆ ಸರ್, 1 ನಿಮಿಷ. ಆಮೇಲೆ ಈ 1 ವರ್ಷದ ಗಿಡ ತೋರಿಸ. ಯಾಕಂದ್ರೆ ಅಲ್ಲಿ ಆ ಗಿಡ ಒಳ್ಳೆ ಚೆನ್ನಾಗಿದೆ ತೋರಿಸ್ಲಿಕ್ಕೆ. ಅಲ್ಲಿ ಅಲ್ಲಿ ಕೊಂಡು ಹೋಗ. ಎಲ್ಲ ಸಸಿಗಳೇ ಇದೆ. ಯಾವ ವೆರೈಟಿ ಬೇಕಿದ್ರು? ಹೌದು ಸರ್. ನಾನು ಕಲ್ಲಿಗೆ ಬಿಟ್ಟ ಗಿಡ ಇರ್ತಲ್ಲ ಈ ಕಾಯಿ, ನೋಡಿ ಹೇಳ್ತೇವೆ. ತಾವು ಮೈಕ್ ನನ್ನಲ್ಲಿ ಉಂಟು, ನಿಮ್ಮಲ್ಲಿ ಉಂಟಾ ಮೈಕ್? ನಿಮ್ಮಲ್ಲಿ ಇಲ್ಲ. ಏನಾದ್ರೆ ಮಾತಾಡ್ಲಿಕ್ಕಂಡ ಆಯ್ತಾಯ್ತು. ಮೊನ್ನೆ ಸಿರಾಜಿ ಮತ್ತೆ ಬರ್ತೀನಿ ಬರ್ಲೇ ಇಲ್ಲ. ಚಿತ್ತುಪುಲಿ ಹುಲಿ 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 ಎಲ್ಲ ಸರ್. ಅದು 3 ತಿಂಗಳ ಗಿಡನ ನಾವಲ್ಲಿ ತೋರಿಸಿದಲ್ಲ, ಅದನ್ನ ಈ ಸಿಸಿ ಕವರ್ಲ್ಲಿ ಹಾಕಿ ಇದನ್ನ ನಾವು 250 ರೂಪಾಯಿಗೆ ಮಾರ್ತೇವೆ. ಈ ಗಿಡ ನಟ್ರೆ ಇನ್ನು 1 ವರ್ಷಕ್ಕೆ ಫಲ ಕೊಡ್ತೇವೆ. ಆದ್ರೆ ಇದಕ್ಕೆ 250 ರೂಪಾಯಿ ಮಾರಿದರೆ ಈ ಗಿಡ 400 ರೂಪಾಯಿ ಗಿಡ. ಆಲ್ರೆಡಿ ಇದರಲ್ಲಿ ಇವಾಗಲೇ ಸಣ್ಣ ಸಣ್ಣ ಮಿಡಿ. ಇದು ಎಷ್ಟು ವರ್ಷ ಗಿಡ ಆಗಿರ್ಬೋದು ಸರ್? ಇದು 1 ವರ್ಷ ಗಿಡ. ಅದು ಕೂಡ 1 ವರ್ಷದ ಗಿಡ. ಅಲ್ಲ, ಆಲ್ರೆಡಿ ಇದೆರಡು 1 ವರ್ಷದ ಗಿಡ. ಇದರಲ್ಲಿ ಈಗಲೇ ಮಿಡಿ ಬಂದಿರ್ತದೆ. ಆದ್ರೆ ಈ ಮಿಡಿ ಎಲ್ಲ ನಿಲ್ಲುವಂತಲ್ಲ, ಇದೆಲ್ಲ ತೆಗೆದು ನಾವು ಮರವನ್ನ ಇನ್ನೂ 1 ವರ್ಷ ಬೆಳೆಸಿ ಆಮೇಲೆ ಕಾಯಿ ಬಿಡಬೇಕು. ಈ ತರ ಡಿಫ್ರೆಂಟ್ ವೆರೈಟಿ ಸ್ಟೇಜ್ ಅಲ್ಲಿ ಇರೋ ಸಸಿಗಳು ಸಿಗ್ತದೆ. ಹೌದು. ಬೇರೆ ಯಾವ್ದು ಸಸಿ ಅಂದ್ರೆ ಬೇರೆ ಎಲ್ಲ ಹಣ್ಣು ಸಿಗ್ತದೆ ನಿಮ್ಮಲ್ಲಿ? ಎಲ್ಲ ಇದೆ ಇದೆ ಇದೆ. ಬೇರೆ ರಂಬುಟಾನು, ಮ್ಯಾಂಗೋಸ್ಟಿನ್, ಬಟರ್ ಫ್ರೂಟ್, ಯಾವ ಹಣ್ಣಿನ ಗಿಡ ಬೇಕಿದ್ರು ಕೊಡ್ತೇವೆ. ಓಕೆ.